ಮೈಸೂರು ರಿಂಗ್ ರಸ್ತೆ ಸಮೀಪದಲ್ಲಿರುವ ಗುಡುಮಾದನಹಳ್ಳಿ ಗ್ರಾಮದಲ್ಲಿ ರಾಜ್ಯ ಸರ್ಕಾರ ನಿಮ್ಹಾನ್ಸ್ ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗಿರುವ ಹಿನ್ನೆಲೆ ಗ್ರಾಮದಲ್ಲಿ ಪರವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಮೈಸೂರು ತಾಲೂಕಿನ ಗುಡುಮಾದನಹಳ್ಳಿಯಲ್ಲಿ ಸುಮಾರು 20 ಎಕರೆ ಸರ್ಕಾರಿ ಗೋಮಾಳ ಜಾಗದಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಆದರೆ ಇದೇ ಜಾಗದಲ್ಲಿ ಕಳೆದ 40-50 ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬರುತ್ತಿರುವ ರೈತರು ಜಾಗ ಬಿಡಲು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಗ್ರಾಮದ ಕೆಲವರು ಈ ಯೋಜನೆಯನ್ನು ಬೆಂಬಲಿಸುತ್ತಿದ್ದು, ಆಸ್ಪತ್ರೆಗೆ ವಿರೋಧದ ನಡುವೆಯೂ ಪರವಾಗಿ ಕೆಲವರು ಮಾತನಾಡುತ್ತಿದ್ದಾರೆ. ಈ ಯೋಜನೆಗೆ ಬೆಂಬಲಿಸುತ್ತಿದ್ದು, ಆಸ್ಪತ್ರೆ ನಿರ್ಮಾಣವಾದರೆ ಗ್ರಾಮದಲ್ಲಿ ಅಭಿವೃದ್ಧಿ ವೇಗ ಪಡೆಯಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಯುವಕರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಲಿದ್ದು, ವ್ಯಾಪಾರ ವಹಿವಾಟು ಚಟುವಟಿಕೆಗಳು ವೃದ್ಧಿಯಾಗುವ ಮೂಲಕ ಸ್ಥಳೀಯ ಆರ್ಥಿಕತೆ ಬಲಪಡಲಿದೆ ಎನ್ನುವುದು ಕೆಲವರ ಅಭಿಮತವಾಗಿದೆ. ಸರ್, ನಿನ್ನೆ ಏನು ಪರಿಸರ ಪ್ರೇಮಿಗಳು, ಪರಿಸರವಾದಿಗಳು, ಇಲ್ಲ ಪರಿಸರ ಮಿತ್ರರು ಅವ್ರು ಏನ್ ಹೇಳಿದ್ರೆ 20 ಎಕರೆಯಲ್ಲಿ 650 ಮರ ಅವ ಅಂತ ಹೇಳವ್ರೆ. ಅದೇ ಏರ್ಪೋರ್ಟ್ ರನ್ವೇಗೆ ಈಗ ಹೋಗೈತಲ್ಲ ಜಮೀನು, ಇದ್ರ 20 ಪಟ್ಟು, ಇದು 200 ಪಟ್ಟು ಜಾಸ್ತಿ ಹೋಗದೆ. ಅದರಲ್ಲಿ ಎಷ್ಟು ಮರಗಳವೆ? ಅದಕ್ಕೆ ಇನ್ನೂ ದುಡ್ಡು ಕೊಟ್ಟಿಲ್ಲ. ಯಾವ್ದಕ್ಕೆ? ಭೂಮಿಗೆ ದುಡ್ಡು ಕೊಟ್ಟವ್ರೆ, ಆದ್ರೆ ಮರಗಳಿಗೆ ಯಾವುದೇ ₹1 ದುಡ್ಡು ಕೊಟ್ಟಿಲ್ಲ KDB ಇಂದ. ಅದನ್ನ ಇವರು ಪರಿಸರ ಪ್ರೇಮಿಗಳು ಇಲ್ಲ ಪರಿಸರವಾದಿಗಳು ಅದನ್ನ ತಪ್ಕೊಂಡು ಸ್ಟಾಪ್ ಮಾಡಿದ್ರೆ, ಈ ನಿಮ್ಹಾನ್ಸ್ ಏನಂತ ಜಾಗ ಮಂಜೂರಾಗೈತಲ್ಲ ಅದ್ರಲ್ಲೂ ನಿಲ್ಸ್ಲಿ, ಆ ಮರಗಳನ್ನ ಸ್ಟಾಪ್ ಮಾಡ್ಲಿ. ಫಸ್ಟ್ ಎಲ್ಲಿ ರನ್ವೇದು, ಅದು ಕೇಂದ್ರ ಸರ್ಕಾರದ್ದಕ್ಕೆ ಒಂದು ಧೋರಣೆ, ಈ ರಾಜ್ಯ ಸರ್ಕಾರದ ಜಾಗಕ್ಕೆ ಒಂದು ಧೋರಣೆ. ರಾಜ್ಯ ಸರ್ಕಾರದ ಕೆಲಸ ಆಗ್ಬಾರ್ದು, ಕೇಂದ್ರ ಸರ್ಕಾರದ್ದು ಜಾಗ. ಈಗ ಮೇಲ್ಗಡೆ ಈಗ ಫ್ಲೈಓವರ್ ಆಯ್ತದೆ, ಅಲ್ಲಿ 43 ಮರಗಳು ಹೋಯ್ತವೆ, 46 ಮರ ಹೋಯ್ತವೆ ಅಂತ ಹೇಳ್ತಾರೆ. ಪ್ರತಿ ಒಂತವು ಮರ ಹೋಯ್ತವೆ, ಆದ್ರೆ ಹೋಗ್ದಂತೆ ಹೆಂಗ್ ಮಾಡ್ಬೇಕು ಅಂತ ಅವರೇ ಯಾವ್ದಾದ್ರು ಒಂದು ಟೆಕ್ನಾಲಜಿ ಕಂಡಿಡಿದು ಅದ್ರ ಮಧ್ಯದಲ್ಲಿ ಹೆಂಗಾರ ಮಾಡೋದು ಏನಾರ ಇದ್ರೆ ಮಾಡಿಸ್ಲಿ. ಆಮೇಲೆ ಇವ್ರು ಹೇಳಿದ್ದು ನಿನ್ನೆ ಇದಕ್ಕೆ ಹೋಯ್ತದೆ ಅಂದ್ರೆ ಜೂಗಾಡ್ಗೆ ಮೇವು ಹೋಯ್ತದೆ, ಇಂದ್ರಪಾಲ್ಗೂ ಹೋಯ್ತದೆ ಅಂತ ಹೇಳಿದ್ರು, ಇಲ್ಲಿಂದ ಹುಲ್ಲು. ಆಮೇಲೆ ಅರಮನೆಗೆ ಆನೆಗಳು ಬಂದ್ರೆ ಅಲ್ಲಿಗೂ ಹೋಯ್ತದೆ ಅಂತ ಅಂದ್ರು. ಸರಿ, ಅವ್ರು ಹೇಳಿದ್ದು ನಮ್ಮೂರ್ ಮಾರಮ್ಮನ ಸತ್ತಲು ನಿಜ, ಇಲ್ಲಿಂದ ಹೋಯ್ತದೆ. ಆದ್ರೆ ಇವಾಗ ಬರಂತ ನೀರು ಫುಲ್ಲು ಕಲುಷಿತ ನೀರು. ನಾನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರಿಗೆ 100 ನಮನಗಳು ಹೇಳ್ತೀನಿ. ಆದ್ರೆ ಆ ನೀರು ನಿಜವಾಗ್ಲೂ ಯೋಗ್ಯನ ಇಲ್ವಾ ಅದನ್ನ ಫಸ್ಟ್ ಒಂದ್ ಸ್ವಲ್ಪ ಫಿಲ್ಟರ್ ಮಾಡಿ ಬಿಟ್ಕೊಡಿ ಅಂತ ನಾನು 100 ನಮಸ್ಕಾರಗಳು ಮಾಡಿ ಕೇಳ್ತೇನೆ. ನೀರು ತುಂಬಾ ಕಲುಷಿತ ಇದೆ, ಅದು ತುಂಬಾ ವಸ್ತಿ ಆಗಿರೋದು, ಅಲ್ಲಿ ಕಟ್ಟಡ ಹೆಂಗ್ ಕಟ್ಟಕ್ಕಾಗತ್ತೆ, ಬೇಡ ಬೇರೆ ಕಡೆ ಕಟ್ಟಿ ಅಂತ. ಸರ್, ಈಗ KG ಕೊಪ್ಪಳಲ್ಲಿ ಕೋರ್ಟು ಅಲ್ಲೂ ಅದೇ ತರ ಇತ್ತು. ಪಡೋರಹಳ್ಳಿಲಿ ಈಗ ಮಾರಾಣಿಸ್ ಕಾಲೇಜ್ ಕಟ್ಟಿದ್ರಲ್ಲ, ಉಕ್ನಳ್ಳಿ ಕೆರೆ ಪಕ್ಕನೇ ಇತ್ತದ್ದು. ಅವೆಲ್ಲ ಮಾಡಕ್ಕೆ ಆಗಲ್ಲಪ್ಪ. ಸಮುದ್ರದಲ್ಲಿ ಎಂತೆಂತ ಬ್ರಿಡ್ಜ್ಗಳನ್ನ ಕಟ್ತಾರೆ, ಇನ್ನು ಇಲ್ಲಿ ಕಟ್ಟಕ್ಕಾಗಲ್ಲ ಅಂತಂದ್ರೆ ಏನು ಸರ್? ಇಲ್ಲಿ ಹಾಸ್ಪಿಟ್ಲ್ ಆಗೋದು ತುಂಬ ಉತ್ತಮ ಅಂತ ಅನಿಸುತ್ತೆ. ಎಲ್ಲರಿಗೂ ಒಂದು ಸೌಲಭ್ಯ ಇರುತ್ತೆ. ಮತ್ತು ಇಲ್ಲಿ ಮಕ್ಕಳೆಲ್ಲ ಓದಿ ಬೇರೆ ಕಡೆ ಕೆಲಸಕ್ಕೋಸ್ಕರ ಹೋಗಿ ಅವರಲ್ಲಿ PGಲೋ ಊಟಕ್ಕೆ ತೊಂದರೆ ಇಲ್ದೋ ವೆಹಿಕಲಲ್ಲೆಲ್ಲ ಓಡಾಡೋದು ಅವೆಲ್ಲ ತೊಂದರೆ ಇರುತ್ತೆ. ಇಲ್ಲಿ ಮಾಡುವಾಗಲೇ ಎಲ್ಲಾದರೂ ಕೇಳ್ಕೊಳ್ಳಿ, ನಮಗೆ ನಮ್ಮ ಜಮೀನು ಹೋಗ್ತಾ ಇದೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ಇರ್ತಾರಲ್ವ, ಅವ್ರ ಎಜುಕೇಷನ್ ಪ್ರಕಾರ ಅವ್ರಿಗೆ ಒಂದು ಕೆಲಸ ಕೊಡೋಕ್ಕೆ ವ್ಯವಸ್ಥೆ ಮಾಡಲಿ ಅಂತ. ಮತ್ತು ಎಲ್ಲರಿಗೂ ಮನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದು ಗ್ಯಾರಂಟಿಯಾಗಿ ಕೊಟ್ಟು ಅದನ್ನು ಅನುಭವ ಕೊಡಲಿ ಅವ್ರಿಗೆ. ಜಮೀನು ಹೋಗ್ತಾ ಇದೆ, ಅದು ಎಷ್ಟು ದಿನದಲ್ಲಿ ಹೋಗ್ಬೋದು, ಬೇರೆಯವರೇ ಬರಲೂಬಹುದು. ಅದಕ್ಕೆ ಗೌರ್ಮೆಂಟ್ ಪ್ಲೇಸ್ ಅಂದಮೇಲೆ ಯಾರಾದರೂ ಬಂದೇ ಬರ್ತಾರೆ. ಅದಕ್ಕೆ ಆ ರೀತಿ ಬಂದಾಗ ನಮ್ಮೂರಿಗೆ ಏನು ಸೌಲಭ್ಯ ಸಿಗೋದಿಲ್ಲ. ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಇದನ್ನ ನಡೆದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಸದ್ಯಕ್ಕೆ 40ರಿಂದ 50 ಎಕರೆ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ನಡೆಯುತ್ತಿದ್ದು, ಗೋಮಾಳ ಜಾಗ ಸರ್ಕಾರದ್ದೇ ಆಗಿರುವುದರಿಂದ ಇವತ್ತಲ್ಲ ನಾಳೆ ಜಾಗ ಬಿಡಲೇಬೇಕು.
ಈಗಲೇ ಜಾಗ ಹಸ್ತಾಂತರ ಮಾಡಿದರೆ ಗ್ರಾಮದ ಅಭಿವೃದ್ಧಿಗೆ ದಾರಿ ತೆರೆದುಕೊಳ್ಳುತ್ತದೆ ಎಂದು ಬೆಂಬಲಿಗರು ಹೇಳಿದ್ದಾರೆ. ಜೊತೆಗೆ ಜಾಗ ಬಿಡುವ ಕುಟುಂಬಗಳಿಗೆ ಪರ್ಯಾಯ ಉದ್ಯೋಗ ಹಾಗೂ ನಿವೇಶನ ನೀಡುವ ಭರವಸೆಯೂ ಇದೆ ಎನ್ನಲಾಗುತ್ತಿದೆ. ಈಗ ನನಗೆ ಹಾಸ್ಪಿಟ್ಲು ಬೇಕು ಅಂತ ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ. ಬೇಡ ಅನ್ನೋದಕ್ಕೂ ವಿರೋಧ ಆಯ್ತು. ಪರ ವಿರೋಧ ಎರಡನ್ನೂ ಅನುಸರಿಸ್ಕೊಂಡು ಊರಿನ ಯುವಕರು ಅದನ್ನು ತಿಳ್ಕೊಂಡು ಒಂದಾಗಿ ಅದನ್ನ ಮುನ್ನಡೆಸ್ಕೊಂಡು ಹೋಗಬೇಕು. ಆ ಹಾಸ್ಪಿಟ್ಲು ಬರೋದ್ರಿಂದ ಮುಂದಿನ ಪೀಳಿಗೆ ಏನು ಡೆವಲಪ್ ಆಗುತ್ತೆ, ಆ ಏರಿಯಾಗೆ ಸಂಬಂಧಪಟ್ಟಂಥ ಸುತ್ತಮುತ್ತ ಇರೋಂಥ ಜನ, ಅಕ್ಕಪಕ್ಕ ಇರೋಂಥ ಊರಿನ ಜನಕ್ಕೆ ಅದು ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದನ್ನು ಸ್ವಲ್ಪ ಅರಿವು ಮಾಡ್ಕೋಬೇಕು. ಅದನ್ನ ನಾವು ಪಕ್ಕದಲ್ಲಿ ಏರ್ಪೋರ್ಟ್ ಆಗಿರೋದ್ರಿಂದ ಬರೋಂಥ ಜನಗಳು ತುಂಬ ಉದ್ಯೋಗ ಜಾಸ್ತಿ ಇದೆ. ಮತ್ತೆ ಈಗ ಅದು ಇಷ್ಟು ವರ್ಷದಿಂದ ದುಡ್ಕೊ ಬಂದಿದ್ದು ಕೃಷಿ ನಮ್ಮ ತಾತ ಮಾಡಿದ್ದಾರೆ, ನಮ್ಮ ಅಪ್ಪನೂ ಮಾಡಿದ್ದಾರೆ, ನಾವು ಮಾಡಿದ್ವಿ. ನಮ್ಮದು ಇಲ್ಲಿಗೂ 4ನೇ ತಲೆಮಾರಿಂದ ಬರ್ತೈತೆ ಭೂಮಿ ಬಂದೈತೆ ಅಂತ ಹೇಳಿದ್ರೆ ಅದೊಂದೇ ಭೂಮಿ ನೆಮ್ಕೊಂಡು ನಾವು ಇಲ್ಲ. ನಮ್ಮ ತಾತಂದು ಸ್ವಂತ ಮನೆ ಐತೆ, ಪಿತ್ರಾರ್ಜಿತ ಆಸ್ತಿನೇ ಬೇಕಾದಷ್ಟು ಐತೆ. ನಿಮಗೆ ಗೌರ್ಮೆಂಟ್ ಭೂಮಿನೇ ಬೇಕು ಅಂತ ಏನು ಹೇಳಿಲ್ಲ ನಾವು. ಅಲ್ಲಿರೋರಿಗೆ ಅದೇ ನಮ್ಗೆ ಆಸ್ತಿ, ಬೇರೆ ಇಲ್ಲ. ಬೇರೆ ಎಲ್ಲರೂ ನಮ್ಮ ಊರಲ್ಲಿ ಜಮೀನು ಇಲ್ಲದೆ ಇರೋಂಥವ್ರು ಇನ್ನು ನಮ್ಮದು ಒಂದು 2 ಕುಟುಂಬ ಇರ್ಬೋದನಷ್ಟೇ. ಗೌರ್ಮೆಂಟ್ ಜಮೀನು ನೆಂಬಿ ಯಾರು ಜೀವನ ಮಾಡ್ತಾ ಇಲ್ಲ. ಇಲ್ಲಿ ಜಮೀನು ಮಾಡಿದ್ದೀನಿ, ನಮ್ಮದು ಹೋಯ್ತಾ ಇದೆ. ನಿಮಾನ್ಸ್ ಬೇಕೇ ಬೇಕು. ಯಾಕಂದರೆ ನನ್ನ ಹೆಂಡತಿ ನಿಮಾನ್ಸ್ ಪೇಷಂಟ್, ಅದರಿಂದ ನನಗೆ ಬೇಕೇ ಬೇಕು ಹಾಸ್ಪಿಟ್ಲು. ನನ್ನ ಜಮೀನು ಹೋದ್ರೂ ಪರವಾಗಿಲ್ಲ, ಹಾಸ್ಪಿಟ್ಲು ಬೇಕು. ಖರ್ಚು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಇವತ್ತು ಹೋದ್ರೂ 6,000ದಿಂದ 7,000 ಆಯ್ತದ ಹೋಗಿದ್ದು ಬರಾಗ. ಈಗ ಪ್ರೈವೇಟಲ್ಲಿ ತೋರಿಸ್ತಾ ಇದ್ದೀನಿ 3,000-4,000 ಆಯ್ತದೆ. ಆದ್ರಿಂದ ಬೇಕೇ ಬೇಕು ಹಾಸ್ಪಿಟಲ್. ಒಟ್ಟಾರೆಯಾಗಿ ಗುಡುಮಾದನಹಳ್ಳಿಯಲ್ಲಿ ನಿಮಾನ್ಸ್ ಆಸ್ಪತ್ರೆ ನಿರ್ಮಾಣ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿದ್ದು, ಗ್ರಾಮಸ್ಥರು ಪರಸ್ಪರ ಚರ್ಚೆ ಮೂಲಕ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಕಂಡುಕೊಂಡು ಗ್ರಾಮದ ಜನರು ಅನ್ಯೋನ್ಯವಾಗಿ ಕೂಡಿ ಬಾಳಲಿ ಎನ್ನುವುದೇ ನಮ್ಮೆಲ್ಲರ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ಮಧುಚಂದ್ರ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಆಂದೋಲನ, ಮೈಸೂರು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಆಂದೋಲನ ಪೇಜ್ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.